ಹಾಯ್ ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಭಾರತ ಭರತೇಶ್ವರ ಚಕ್ರವರ್ತಿಯ ಕಾಲಕ್ಕಾಗಲೇ ಷಟ್ಟಂಡಗಳನ್ನು ಜಯಿಸಿ ವೃಷಭಾಚಲದಲ್ಲಿ ಆತ್ಮೀಯ ಪ್ರಶಸ್ತಿ ಶಾಸನ ಬರೆಯಿಸಿಕೊಂಡಿತು. ಒಂದು ಅಖಂಡ ರಾಷ್ಟ್ರವಾಗಿ ಸಮುದ್ರಗಳಿಂದ ಹಿಮಾಲಯದವರೆಗಿನ ಒಂದು ರಾಷ್ಟ್ರವಾಗಿ ಮೈದಾಳಿ ನಿಂತಿರುವ ಚಿತ್ರ ಭರತನ ದಿಗ್ವಿಜಯವನ್ನು ಓದಿದಾಗ ತಿಳಿಯುತ್ತದೆ. ದ್ವೀಪ ಎಂದರೆ ಸುತ್ತಲೂ ನೀರಿದ್ದು ನಡುವೆ ಭೂಮಿ ಇರುವುದು. ಪರ್ಯಾಯ ದ್ವೀಪ ಎಂದರೆ 3 ಕಡೆ ನೀರಿದ್ದು ಒಂದು ಕಡೆ ನೆಲವಿರುವುದು. ನಾವೀಗ ಕಾಣುತ್ತಿರುವ ಭಾರತ ಪರ್ಯಾಯ ದ್ವೀಪ. ಆದರೆ ನಮ್ಮ ಕಾವ್ಯಗಳು, ಪುರಾಣಗಳು ಪ್ರಾರಂಭಿಸುವುದು ಜಂಬೂ ದ್ವೀಪದಿಂದ. ಜಂಬೂ ದ್ವೀಪವೆಂಬುದು ಪ್ರಾಚೀನ ಭಾರತೀಯ ಮೂಲಗಳಲ್ಲಿ ಗ್ರೇಟರ್ ಇಂಡಿಯಾದ ಪ್ರದೇಶವನ್ನು ವಿವರಿಸಲು ಸಾಮಾನ್ಯವಾಗಿ ಬಳಸುವ ಹೆಸರು. ಈ ಪದವು ದ್ವೀಪ ಪರಿಕಲ್ಪನೆಯನ್ನು ಆಧರಿಸಿದೆ. ಇದರರ್ಥ ಪ್ರಾಚೀನ ಭಾರತೀಯ ವಿಶ್ವರೂಪದಲ್ಲಿ ದ್ವೀಪ ಅಥವಾ ಖಂಡ. ಜಂಬೂ ದ್ವೀಪ ಎಂಬ ಪದವನ್ನು ಅಶೋಕನು ತನ್ನ ಕ್ಷೇತ್ರದಲ್ಲಿ BCE 3ನೇ ಶತಮಾನದಲ್ಲಿ ಪ್ರತಿನಿಧಿಸಲು ಬಳಸಿದನು. ಅದೇ ಪರಿಭಾಷೆಯನ್ನು ನಂತರದ ಪಠ್ಯಗಳಲ್ಲಿ ಬಳಸಲಾಗಿದೆ. ಜಂಬೂ ದ್ವೀಪ ಎಂಬ ಪದವು ಅಕ್ಷರಶಃ ಜಂಬೂ ಮರಗಳ ಭೂಮಿ ಎಂದು ಸೂಚಿಸುತ್ತದೆ. ಇಲ್ಲಿ ಜಂಬೂ ಎಂಬುದು ಸಂಸ್ಕೃತದ ಸಿಸಿಜಿಯಂ ಕ್ಯುಮಿನಿ. ಭಾಗವತ ಪುರಾಣದ ಪ್ರಕಾರ ನಾಭಿರಾಜ ಅಗ್ನಿದ್ರನ ಮಗ. ಈ ಅಗ್ನಿದ್ರನು ಪ್ರಿಯವ್ರತನ ಮಗ. ಈತನೇ ಜಂಬೂ ದ್ವೀಪವನ್ನು ಆಳುತ್ತಿದ್ದನು. ಅಗ್ನಿಯ ಆರಾಧನೆಯು ಅಗ್ನಿದ್ರನ ಆರಾಧನೆಯ ಸಂಕೇತವೂ ಆಗಿರಬಹುದಾದ ಸಾಧ್ಯತೆ ಇದೆ. ಜಂಬೂ ದ್ವೀಪ ಭೂಮಿಯ 7 ಮಹಾದ್ವೀಪಗಳಲ್ಲಿ ಮೊದಲನೆಯದು. ಅದು ಮೇರು ಪರ್ವತದ ಸುತ್ತಲೂ ಗುಂಡಾಗಿತ್ತೆಂದು ವರ್ಣಿಸಲಾಗಿದೆ. ಇಲ್ಲೊಂದು ಬೃಹತ್ತಾದ ಜಂಬೂ ವೃಕ್ಷ ಇದ್ದ ಕಾರಣದಿಂದ ಅದರ ಹಣ್ಣುಗಳನ್ನು ತಿಂದರೆ ಮುಪ್ಪು ಸಾವುಗಳಾಗುತ್ತಿರಲಿಲ್ಲ ಎಂಬ ಮಹತ್ವವನ್ನು ಆ ಮರ ಪಡೆದ ಕಾರಣದಿಂದ ಈ ದ್ವೀಪಕ್ಕೆ ಜಂಬೂ ದ್ವೀಪ ಎಂಬ ಹೆಸರು ಬಂದಿದೆ. ಇಂದಿಗೂ ಹಳ್ಳಿಗಳಲ್ಲಿ ಅಜ್ಜ ಅಜ್ಜಿಯರು ಮಕ್ಕಳು ಮೊಮ್ಮಕ್ಕಳಿಗೆ ಆಶೀರ್ವದಿಸುವಾಗ ಅಜರಾಮರರಾಗಿ ಬಾಳಿರಿ ಎಂದೇ ಹೇಳಲಾಗುತ್ತದೆ. ಅಜರ ಎಂದರೆ ಮುಪ್ಪಿಲ್ಲದ, ಅಮರ ಎಂದರೆ ಸಾವಿಲ್ಲದ ಎಂದರ್ಥ. ಮುಪ್ಪಿಲ್ಲದೆ ಸಾವಿಲ್ಲದೆ ಬದುಕುವಂತಹ ಅರಿವು ನೀಡಿದ ನೆಲ ಜಂಬೂ ದ್ವೀಪ. ಅಲ್ಲಿನ ಈ ಅಮೃತ ಪುತ್ರ ವಿಶ್ವ ಕುಟುಂಬ ಸರ್ವೇ ಜನ ಸುಖಿನೋ ಭವಂತು ಅಂದರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂಬುದನ್ನೇ ಹಿಂದುತ್ವ ಎಂದು ಕರೆಯಲಾಗಿದೆ. ಜಂಬೂ ನೇರಳೆಯ ಹಣ್ಣು, ಮಣ್ಣು, ಕಣ್ಣು ಮುಪ್ಪಿಲ್ಲದ ಸಾವಿಲ್ಲದ ಅಮೃತತ್ವದ ಕಡೆಗೆ ಕೊಂಡೊಯ್ಯುವ ವೇದಾಂತ. ಅದನ್ನು ಜಗತ್ತಿಗೆ ನೀಡಿದ ನೆಲ ಜಂಬೂ ದ್ವೀಪ. ಅದರ 9 ಭಾಗಗಳಲ್ಲಿ ಒಂದು ಭಾಗವೇ ಹಿಮಾಲಯದ ದಕ್ಷಿಣಕ್ಕಿರುವ ಭರತ ಭೂಮಿ. ಜಂಬೂ ಮರದ ಹಣ್ಣುಗಳು ವಿಷ್ಣು ಪುರಾಣದಲ್ಲಿ ಏಷಿಯನ್ ಆನೆಗಳಂತೆ ದೊಡ್ಡದಾಗಿರ್ತವೆ ಮತ್ತು ಅವು ಕೊಳೆತಾಗ ಪರ್ವತಗಳ ತುದಿಯ ಮೇಲೆ ಬಿದ್ದಾಗ ಅವುಗಳ ವ್ಯಕ್ತಪಡಿಸಿದ ರಸದಿಂದ ರಸದ ನದಿಯು ರೂಪುಗೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ. ಹೀಗೆ ರೂಪುಗೊಂಡ ನದಿಯನ್ನು ಜಂಬೂ ನದಿ ಎಂದು ಕರೆಯಲಾಗುತ್ತದೆ ಮತ್ತು ಜಂಬೂ ದ್ವೀಪದ ಮೂಲಕ ಹರಿಯುತ್ತದೆ. ಅದರ ನಿವಾಸಿಗಳು ಅದರ ನೀರನ್ನು ಕುಡಿಯುತ್ತಾರೆ. ಮಾರ್ಕಂಡೇಯ ಪುರಾಣ ಮತ್ತು ಬ್ರಹ್ಮಾಂಡ ಪುರಾಣವು ಜಂಬೂ ದ್ವೀಪವನ್ನು ಕಮಲದ 4 ದಳಗಳ ಆಕಾರದಲ್ಲಿ 4 ವಿಶಾಲ ಪ್ರದೇಶಗಳಾಗಿ ವಿಭಜಿಸುತ್ತದೆ ಮತ್ತು ಮೇರು ಪರ್ವತವು ಪೆರಿಕಾಪ್ನಂತೆ ಮಧ್ಯದಲ್ಲಿದೆ. ಬ್ರಹ್ಮಪುರಿ ನಗರವು ಆಕಾಶಗಂಗಾ ಎಂದು ಕರೆಯಲ್ಪಡುವ ನದಿಯಿಂದ ಆವೃತವಾಗಿದೆ ಎಂದು ಹೇಳಲಾಗುತ್ತದೆ. ಆಕಾಶಗಂಗೆಯು ವಿಷ್ಣುವಿನ ಪಾದದಿಂದ ಹೊರಹೊಮ್ಮುತ್ತದೆ ಮತ್ತು ಚಂದ್ರನ ಪ್ರದೇಶವನ್ನು ತೊಳೆದ ನಂತರ ಆಕಾಶದ ಮೂಲಕ ಬೀಳುತ್ತದೆ ಮತ್ತು ಬ್ರಹ್ಮಪುರಿಯನ್ನು ಸುತ್ತುವರೆದ ನಂತರ 4 ಪ್ರಬಲ ಹೊಳೆಗಳಾಗಿ ವಿಭಜನೆಯಾಗುತ್ತದೆ. ಇದು ಭೂದೃಶ್ಯದಿಂದ 4 ವಿರುದ್ಧ ದಿಕ್ಕುಗಳಲ್ಲಿ ಹರಿಯುತ್ತದೆ ಎಂದು ಹೇಳಲಾಗುತ್ತದೆ. ಕೇಳಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಜಂಬೂ ದ್ವೀಪದ ಕಿರುಚಿತ್ರಣ. ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್. ಟೇಕ್ ಕೇರ್. ಬಾಯ್.